ಇತ್ತೀಚೆಗೆ ಈ ಯೂಟ್ಯೂಬ್ ಗೂಗಲ್ಗಳು ನಮ್ಮ ಗುರುಗಳಾಗಿ ಬಿಟ್ಟಿದ್ದಾವೆ. ಏನೇ ಕೇಳಿದ್ರೂ ಗೂಗಲ್ ಯೂಟ್ಯೂಬ್ ಹೇಳಿಕೊಡುತ್ತವೆ. ಯೂಟ್ಯೂಬ್ ನೋಡಿ ಅಡುಗೆ ಮಾಡ್ತಾರೆ, ಯೂಟ್ಯೂಬ್ ನೋಡಿ ಪಾಠ ಕೇಳ್ತಾರೆ. ಸೈನ್ಸ್ ಎಕ್ಸ್ಪೆರಿಮೆಂಟ್ಗಳು, ನಟನೆ ಏನು ಬೇಕಾದರೂ ಕೂಡ ಯೂಟ್ಯೂಬಲ್ಲಿ ಸಿಗುತ್ತೆ. ಆದರೆ ಅದನ್ನು ಅಷ್ಟೇ ದುರುಪಯೋಗ ಕೂಡ ಮಾಡ್ಕೊಳ್ತಾರೆ. ಎಷ್ಟೋ ಅಪರಾಧಗಳಿಗೆ ಯೂಟ್ಯೂಬ್ ಪ್ರೇರಣೆಯಾಗಿರುತ್ತೆ. ಅದಕ್ಕೆ ಒಂದು ಉದಾಹರಣೆ ನಿಮಗೆ ಬೆಂಗಳೂರಲ್ಲೇ ಸಿಗುತ್ತೆ. ಇವನ ಹೆಸರು ಪ್ರಕಾಶ್ ಅಲಿಯಾಸ್ ಬಾಲಾಜಿ ಅಂತ. ಇವನ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 140 ಕಳ್ಳತನದ ಪ್ರಕರಣಗಳು ದಾಖಲಾಗಿವೆ. ಈತ ಕಳ್ಳತನ ಮಾಡೋ ಸ್ಟೈಲೇ ಬೇರೆ. ನಕಲಿ ಕೀಗಳನ್ನು ಬಳಸಿ ಮನೆಗಳನ್ನು ದರೋಡೆ ಮಾಡ್ತಾ ಇದ್ದ ಪ್ರಕಾಶ್ ಮನೆ ಮುಂದೆ ಹೆಂಗಸರ ಚಪ್ಪಲಿ ನೋಡ್ಕೊಂಡು ಕಳ್ಳತನ ಮಾಡ್ತಿದ್ದ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಅಪಾರ್ಟ್ಮೆಂಟ್ ಖರೀದಿ ಮಾಡೋನ ಹಾಗೆ ಮನೆಗಳಿಗೆ ಹೋಗಿ ಅಲ್ಲಿನ ಕೀ ಸ್ಯಾಂಪಲ್ ಅನ್ನ ಪಡ್ಕೊಳ್ತಿದ್ದ. ನಂತರ ಮನೆಗೆ ಹೋಗಿ ಆನ್ಲೈನ್ ಅಲ್ಲಿ ಖರೀದಿ ಮಾಡಿದ್ದ ಕೀ ತಯಾರಿಸೋ ಮಿಷಿನ್ ಇಂದ ನಕಲಿ ಕೀಗಳನ್ನು ತಯಾರಿಸ್ತಿದ್ದ. ಆಮೇಲೆ ಒಂದೊಳ್ಳೆ ಟೈಮ್ ನೋಡ್ಕೊಂಡು ಲೇಡೀಸ್ ಚಪ್ಪಲ್ ಜಾಸ್ತಿ ಇರೋ ಮನೆಯನ್ನ ಗುರುತು ಮಾಡ್ಕೊಂಡು ಅಲ್ಲಿ ಯಾರು ಗಂಡಸರಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಯಾರೂ ಇಲ್ಲದೆ ಇರೋ ಹೊತ್ತಲ್ಲಿ ಅವರ ಮನೆಯನ್ನ ಗುಡ್ಸಿ ಗುಂಡಾಂತರ ಮಾಡಿ ಕೊನೆಗೆ ಕದ್ದ ವಸ್ತುಗಳನ್ನ ಸ್ವಿಗ್ಗಿ ಝೊಮ್ಯಾಟೊ ಬ್ಯಾಗ್ ಅಲ್ಲಿ ಹಾಕೊಂಡು ಡೆಲಿವರಿ ಬಾಯ್ ತರ ಪೊಲೀಸರ ಕಣ್ತಪ್ಪಿಸಿ ಹೋಗ್ತಾ ಇದ್ದ. ಈ ಖತರ್ನಾಕ್ ಕಳ್ಳ ಪೊಲೀಸರಿಗೆ ಸಿಕ್ಕಿದ ಮೇಲೆ ಗೊತ್ತಾಯ್ತು ಅವನಿಗೊಬ್ಬ ಗುರು ಇದ್ದ ಅಂತ. ಅವನು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ಯೂಟ್ಯೂಬ್. ಹೌದು, ಯೂಟ್ಯೂಬ್ ನೋಡ್ಕೊಂಡು ಕಳ್ಳತನ ಕಲಿತಾ ಇದ್ದ ಈ ಕಳ್ಳ ಇತ್ತೀಚೆಗಷ್ಟೇ ಜೈಲಿಂದ ಬಿಡುಗಡೆಯಾಗಿ ಅದಾಗಲೇ 13 ಮನೆಗಳನ್ನ ಕಳ್ಳತನ ಮಾಡಿದ್ದ. ಸದ್ಯ ಈಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಈಗಾಗಲೇ ಅವನಿಂದ 80 ಲಕ್ಷ ಮೌಲ್ಯದ 779 ಗ್ರಾಂ ಚಿನ್ನವನ್ನ ಹಾಗೆ 130 ನಕಲಿ ಕೀಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದು ಬೆಂಗಳೂರಿನ ಸುದ್ದಿ. ಆದರೆ ಯೂಟ್ಯೂಬ್ ನೋಡಿಕೊಂಡು ದೇಶದ ಬೇರೆ ಬೇರೆ ಕಡೆಯಲ್ಲೂ ಎಕ್ಸ್ಪೆರಿಮೆಂಟ್ಗಳು ನಡೀತಾ ಇವೆ. ಬಿಹಾರ್ನ ಜನ ತುಂಬಾ ಚಾಣಾಕ್ಷರು, ಏನಾದರೂ ಹೊಸದನ್ನ ಮಾಡ್ತಾನೆ ಇರ್ತಾರೆ. ಅಲ್ಲಿನ ಮಕ್ಕಳು ಕೂಡ ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸೋಕೆ ಆಗಾಗ ಮುಂದಾಗ್ತಾರೆ. ಇಲ್ಲಿ 5 ಜನ ಮಕ್ಕಳು ಸೇರಿ ಯೂಟ್ಯೂಬ್ ನೋಡ್ಕೊಂಡು ಸ್ಫೋಟಕವನ್ನ ತಯಾರು ಮಾಡೋಕೆ ಹೋಗಿದ್ರು. ಯೂಟ್ಯೂಬ್ ಟ್ಯುಟೋರಿಯಲ್ ನೋಡ್ಕೊಂಡು ಬೆಂಕಿ ಕಡ್ಡಿಯಿಂದ ತೆಗೆದ ಪೌಡರ್ ಅನ್ನ ಟಾರ್ಚ್ ಒಳಗೆ ಹಾಕಿ ಬ್ಯಾಟ್ರಿ ಹಾಕಿದಾಗ ಬ್ಲಾಸ್ಟ್ ಆಗಿದ್ದ ಕಾರಣ 5 ಜನ ಮಕ್ಕಳಿಗೆ ಸುಟ್ಟ ಗಾಯಗಳಾದ ಘಟನೆ ಬಿಹಾರ್ನಲ್ಲಿ ನಡೆದಿದೆ. ಇನ್ನು ಕಳೆದ ವರ್ಷ ನಡೆದ ಬಾಬಾ ಸಿದ್ದಿಕ್ ಪ್ರಕರಣ ನೋಡಿದ್ರೆ ಲಾರೆನ್ಸ್ ಬಿಷ್ಣೋಯ್ ಅವರ ಗ್ಯಾಂಗ್ ಸದಸ್ಯರು ಬಾಬಾ ಜಿಯಾವುದ್ದೀನ್ ಸಿದ್ದಿಕ್ರನ್ನ ಹಾರಿಸಿ ತೆಗಿತಾರೆ. ನಂತರ ಪೊಲೀಸ್ ವಿಚಾರಣೆ ವೇಳೆ ಅವರು ತಾವು ಇನ್ಸ್ಟಾಗ್ರಾಮ್ ಹಾಗೆ ಸ್ನ್ಯಾಪ್ಚಾಟ್ ನಲ್ಲಿ ಮಾತಾಡ್ಕೊಳ್ತಾ ಇದ್ವಿ, ಹಾಗೆ ಹಾರಿಸೋದನ್ನ ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತಿದ್ದು ಅನ್ನೋ ಮಾಹಿತಿನ ಹೊರಹಾಕ್ತಾರೆ. ಹರಿಯಾಣದ ಒಂದು ಕಾಲೇಜಲ್ಲಿ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿದೆ. 12ನೇ ತರಗತಿಯಲ್ಲಿ ಕಲಿತಾ ಇದ್ದ ಮಕ್ಕಳು ತಮಾಷೆ ಮಾಡೋಕೆ ಅಂತ ತಮಗೆ ಯಾವಾಗಲೂ ಗದರಿಸೋ ಟೀಚರ್ನ ಕುರ್ಚಿ ಕೆಳಗೆ ಸ್ಫೋಟಕ ಇಟ್ಟು ರಿಮೋಟ್ ಕಂಟ್ರೋಲ್ ಮೂಲಕ ಅದನ್ನ ಸಿಡಿಸಿದ್ದಾರೆ. ಅದೃಷ್ಟವಶಾತ್ ಅವರಿಗೆ ಏನೂ ಆಗಿಲ್ಲ. ಆದರೆ ಆಘಾತಕಾರಿ ಸಂಗತಿ ಅಂದ್ರೆ ಸ್ಫೋಟಕವನ್ನ ಅವರು ಯೂಟ್ಯೂಬ್ ನೋಡಿ ತಯಾರಿಸೋಕೆ ಕಲ್ತರು ಅನ್ನೋ ಮಾಹಿತಿ ಸಿಕ್ಕಿದೆ. ಶಿಕ್ಷಣ ಇಲಾಖೆ ಈ ಕೃತ್ಯದಲ್ಲಿ ತೊಡಗಿದ್ದ ವಿದ್ಯಾರ್ಥಿಗಳನ್ನ ಸಸ್ಪೆಂಡ್ ಮಾಡಿತ್ತು. ಆದರೆ ಮಕ್ಕಳ ಮೇಲೆ ಸೋಷಿಯಲ್ ಮೀಡಿಯಾ ಅನ್ನೋದು ಯಾವ ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದು ಈ ಘಟನೆಯಲ್ಲಿ ಗೊತ್ತಾಗ್ತಾ ಇದೆ. ಯಾವುದಾದ್ರೂ ಕಲಿಬೇಕು ಅಂದ್ಕೊಂಡ್ರೆ ನಮ್ಮ ಮುಂದೆ 2 ಆಪ್ಷನ್ ಇರುತ್ತೆ, ಒಳ್ಳೆಯದು ಹಾಗೆ ಕೆಟ್ಟದು. ಯೂಟ್ಯೂಬ್ನಿಂದ ಕಲಿಯೋದಾದ್ರೆ ಒಳ್ಳೆ ವಿಷಯಗಳು ಬೇಕಾದಷ್ಟಿದೆ. ಆದರೆ ನಮ್ಮ ಯುವ ಜನತೆಗೆ ಬೇಗ ಅಟ್ರಾಕ್ಟ್ ಆಗೋ ವಿಷಯಗಳು ಅಂದರೆ ಕೆಟ್ಟ ವಿಷಯಗಳೇ. ಸೋಷಿಯಲ್ ಮೀಡಿಯಾದಿಂದ ಆದಷ್ಟು ಒಳ್ಳೆ ವಿಷಯಗಳನ್ನು ಕಲಿಯೋಣ. ನೋಡ್ತಾ ಇರಿ ಇನ್ಸೈಟರ್ಸ್ ನ್ಯೂಸ್.